ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ವಿಷಯ ಇವತ್ತು ಕಳೆದ 2 ದಿನಗಳ ಹಿಂದೆ ಏನು ನಮ್ಮ ಜೇಹಳ್ಳಿ ಕೃಷ್ಣಪ್ಪನವರು ಪುರಸಭೆಯ ಮುಂಭಾಗ ಕೆಂಪೇಗೌಡ ಸ್ಟ್ಯಾಚ್ಯೂ ಹತ್ರ ಒಂದು ಪತ್ರಿಕಾ ಹೇಳಿಕೆಯನ್ನು ನೋಡಿ ಹಲವಾರು ವಿಷಯಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳನ್ನ ಸಹ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರ ಇದ್ದರೆ ಏನಾದರೂ ಒಂದು ಕೆಲಸ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಬಾಲಣ್ಣವರು ನಮ್ಮ ಆರೋಗ್ಯ ಮಂತ್ರಿಗಳನ್ನ ಮಾಗಡಿಗೆ ಕರೆಸಿ ಮಾಗಡಿ ಆಸ್ಪತ್ರೆಯ ಪರಿಸ್ಥಿತಿಯನ್ನು ಅವ್ರಿಗೆ ಮನವರಿಕೆ ಮಾಡಿ ಹೊಸದಾಗಿ ಏನಾದ್ರು ಒಂದು ದೊಡ್ಡ ಹಾಸ್ಪಿಟ್ಲ್ ಆಗಬೇಕು ನಮ್ಮ ತಾಲೂಕು ಮಟ್ಟದಲ್ಲಿ, ಇದು ಹಿಂದುಳಿದ ಪ್ರದೇಶ, ಏನಾದ್ರು ಒಂದು ಆಸ್ಪತ್ರೆ ಆಗಬೇಕು ನಿಟ್ಟಿನಲ್ಲಿ ಒಂದು ಆಸ್ಪತ್ರೆಗೆ ಅನುದಾನವನ್ನು ಒಂದು 42 ಕೋಟಿ ಅಧಿಕ ಮೊತ್ತವನ್ನು ನಮ್ಮ ಮಾಗಡಿ ತಾಲೂಕಿಗೆ ಅನುದಾನವನ್ನು ತಂದು ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಹೊರಟಂಥ ಸಮಯ. ಆ ವೇಳೆಯಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಶಂಕುಸ್ಥಾಪನೆಯನ್ನು ಸಹ ಮಾಡಾಗಿದೆ, ಗುದ್ದಿ ಪೂಜೆಯನ್ನು ಮಾಡಾಗಿದೆ. ಇನ್ನು ಕೆಲಸ ಸ್ಟಾರ್ಟ್ ಮಾಡಬೇಕು, ಟೆಂಡರ್ ಆಗಿದೆ, ಟೆಂಡರ್ದಾರ ಹೆಸರು ಇದೆ, ಪ್ಲ್ಯಾನಿಂಗ್ ಇದೆ, ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಜಾಗ ಹ್ಯಾಂಡ್ ಓವರ್ ಮಾಡಬೇಕು ಅವ್ರಿಗೆ. ಇದ್ರ ಮಧ್ಯೆ ಜೇಹಳ್ಳಿ ಕೃಷ್ಣಪ್ಪನವರು ನಾವು ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದು ಅಲ್ಲಿ ಅದನ್ನೆಲ್ಲೋ ತಗೊಂಡೋಗಿ ಎಲ್ಲೋ ಬೇರೆ ಕಡೆ ಸ್ಥಳಾಂತರ ಮಾಡ್ತಾಯಿದ್ದಾರೆ ಅಂತೇಳಿ ಒಂದು ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದರು, ಹೈಕೋರ್ಟ್ ಮೊರೆಯನ್ನು ಹೋಗಿದ್ದರು. ಹೈಕೋರ್ಟ್ನಲ್ಲಿ ವಾದ ವಿವಾದಗಳು ಸುದೀರ್ಘವಾಗಿ ಚರ್ಚೆ ಆದಮೇಲೆ ಅವರು ಸಹ ಅವರ ಪ್ರತಿವಾದಿ ಅವ್ರ ಲಾಯರ್ಗಳು ಮತ್ತು ಸರ್ಕಾರದ ಲಾಯರ್ಗಳೆಲ್ಲ ಚರ್ಚೆ ಮಾಡಿ ಎಲ್ಲ ವಾದಗಳ ಆದಮೇಲೆ ಅಂತಿಮವಾಗಿ ನ್ಯಾಯಾಧೀಶರು ನಿಮಗೆ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಅವ್ರು ಹಾಕೊಂಡ ದೇಶಗಳು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಆಸ್ಪತ್ರೆಯೂ ಅಷ್ಟೇ ಮುಖ್ಯವಾದಂಥ ಇದಾಗಿರೋದ್ರಿಂದ ನಾವು ಕೇಳ್ಕೊಂಡಿದ್ದು ಅಷ್ಟೇ ಅದೇ ಸರ್ವೆ ನಂಬರಲ್ಲಿ ನಾವೇನು ತಗೊಂಡೋಗಿ ಎಲ್ಲೋ ಬೇರೆ ಯಾವುದೋ ಮೂಲೆನೆಲ್ಲ ಹಾಕೋದಾಗಲಿ ಅಲ್ಲಿ ಹಾಕೋದಾಗಲಿ ಮಾಡ್ತಾಯಿಲ್ಲ. ಅವ್ರಿಗೂ ಗೌರವಯುತವಾದ, ಯಾಕೆ ನಾನು ಮಾಗಡಿ ಕಟ್ಟೋಂಥವ್ರು, ಬೆಂಗಳೂರು ಕಟ್ಟೋಂಥವ್ರು, ಮಾಗಡಿಗೆ ಎಲ್ಲ ಜಾತಿ ಧರ್ಮಕ್ಕೂ ನ್ಯಾಯವನ್ನು ಒದಗಿಸ್ಕೊಟ್ಟಂಥ ನಾಡಪ್ರಭು ಕೆಂಪೇಗೌಡರನ್ನ ಎಲ್ಲೋ ಒಂದು ಕಡೆ ಇದು ಮಾಡೋದಿಲ್ಲ ಅಂತೇಳಿ ಅಲ್ಲಿಂದ ಒಂದು 100 ಅಡಿ ಅಂತರದಲ್ಲಿ, ಅದೇ ಸರ್ವೆ ನಂಬರ್ 100 ಅಡಿ ಅಂತರದಲ್ಲಿ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದು. ಅದಕ್ಕೆ ಅವ್ರು ಹೈಕೋರ್ಟ್ ಮೊರೆ ಹೋಗಿದ್ದರು, ಅದಕ್ಕೆ ತೀರ್ಪು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ತೀರ್ಪನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ತೀರ್ಪನ್ನು ಕೊಡಬೇಕಾದ್ರೆ ಅವರ ಪರ ವಕೀಲರನ್ನು ನಿಮ್ಮ ಅಭ್ಯಂತರ ಏನಾದ್ರು ಇದೆಯಾ ಇದು ಸಂಬಂಧಪಟ್ಟಂತೆ ಅಂತ ಕೇಳಿದ್ದಾರೆ. ಇಲ್ಲ ಸ್ವಾಮಿ, ಅದೇ ಸರ್ವೆ ನಂಬರಲ್ಲಿಟ್ಟರೆ ನಮಗೆ ಅಭ್ಯಂತರ ಏನಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನು, ನಾಡಪ್ರಭು ಕೆಂಪೇಗೌಡರಿಗೆ ಯಾವುದೇ ರೀತಿ ಧಕ್ಕೆ ಆಗದಂಗೆ ಅವರಿಗೆ ಗೌರವಯುತವಾಗಿ ಸ್ಥಳಾಂತರ ಮಾಡಿ, ಅದೇ ಸರ್ವೆ ನಂಬರ್ ಮಾಡ್ತಾ ಸ್ಥಳಾಂತರ ಮಾಡಿ ಅವ್ರಿಗೆ ಗೌರವವನ್ನು ಕಾಪಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ. ಇಲ್ಲ ಸಲ್ಲದ ಬಂದು ಜೇಹಳ್ಳಿ ಕೃಷ್ಣಪ್ಪನವ್ರು ಬಂದು ಹಾಗೆ ಹೀಗೆ ಇವು ಅಂತ ಏನೇನೋ ವಿಷಯಗಳು, ಈ ಕತೆಗಳು ಹೇಳ್ಕೊಂಡು ಹೋದ್ರೆ ನಾನು 1 ಗಂಟೆ ಪ್ರೆಸ್ ಮೀಟ್ ಮಾಡ್ಬೋದು. ಅದು ಮಾಡೋ ಅವಶ್ಯಕತೆ ಇಲ್ಲ. ವಿಷಯಕ್ಕೆ ತಕ್ಕನಾಗೆ ಚರ್ಚೆ ಮಾಡ್ತಾಯಿದ್ದೀವಿ. ಹೈಕೋರ್ಟ್ ಆರ್ಡರ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಸ್ಥಳಾಂತರ ಮಾಡಬೇಕು, ಅದಕ್ಕೆ ಮೂರ್ತಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿದೆ. ಅವತ್ತೆಲ್ಲೋ ಒಂದು ಕಡೆ ಅದು ಮೆಟ್ಲನ್ನ ಎಲ್ಲ ಸ್ಟಿಪ್ ಮಾಡ್ಬೇಕಾದ್ರೆ ಬೇಕಲ್ಲ, ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅಮಾವಾಸ್ಯೆಯಲ್ಲಿ ಮಾಡಿದ್ದಾರೆ, ರಾತ್ರಿ 9 ಗಂಟೆಯಲ್ಲಿ ಮಾಡಿದ್ದಾರೆ. ಅಂಥ ಕಳ್ತನದ ಕೆಲಸ ಏನು ಮಾಡಿಲ್ಲ. ಬೆಳಿಗ್ಗೆ ಹೊತ್ತಿನ ಹೋಗಿ ಅದಕ್ಕೆಲ್ಲನೇ ಎಲ್ಲ ಜರುಗಿಸಿ ಶಿಫ್ಟ್ ಮಾಡಬೇಕಲ್ಲ ಅನ್ನೋ ಕೆಲಸಕ್ಕೆ ಪ್ರಾರಂಭ ಆಗಿದೆ. ಅದೆಲ್ಲ ಒಂದು ಕಡೆ ಆಪಾದನೆ ಮಾಡ್ತಾರೆ. ಅವರ ಪರ ವಕೀಲರನ್ನೇ ಇತ್ಕೊಂಡು, ಅವ್ರ ಪರ ವಕೀಲರನ್ನೇ ಏನು ನಮಗೆ ಅಭ್ಯಂತರ ಇಲ್ಲ, ನೀವು ಶಿಫ್ಟ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ನ್ಯಾಯಾಧೀಶರು ಒಂದು ಆದೇಶವನ್ನು ಮಾಡಿದ್ದಾರೆ. ನಾವು ಅದ್ರ ಪ್ರಕಾರ ಆ ಗೌರವವನ್ನು ಕೊಟ್ಟು ನ್ಯಾಯಾಲಯಕ್ಕೆ ಗೌರವವನ್ನು ಕೊಡಬೇಕು. ಕಾನೂನಿಗಿಂತ ಯಾರೂ ಮೇಲಲ್ಲ. ಅದ್ರ ಪ್ರಕಾರ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅದೇ ರೀತಿ ನಾವು ಕೆಲಸವನ್ನು ಮಾಡ್ತೀವಿ. ಎರಡನೇದು, ನೀವು ಹೇಳಿದ್ರಿ ಮರಗಳನ್ನ ಕಡಿಬಾರ್ದು ಅಂತಷ್ಟೇ, ಅದಕ್ಕೆ ಆಮೇಲೆ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ವಿಷಯಕ್ಕೆ ಸ್ಟೇ ತಂದುಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಯಾಕಿಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದೀರಾ? ನಮ್ಮ ಸಾಗರು ನಾನು ನೋಡಿದೆ, ನಮ್ಮ ಸ್ನೇಹಿತರು ಸಾಗರ್ ಹೇಳ್ತಾರೆ ಇದಕ್ಕೆ ಸ್ಟೇ ತಂದುಬಿಟ್ಟವ್ರೆ, ಹಾಸ್ಪಿಟಲ್ ಮಲಗಿದ್ರೂ ಸ್ಟೇ ತಂದುಬಿಟ್ಟವ್ರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ದಯಮಾಡಿ ಇವರು ಅಪೀಲೇ ಹೋಗಿಲ್ಲ. ಇವರೆಲ್ಲಿ ಮುಂದಿನ ಈಗ ಆದೇಶ ಆದಮೇಲೆ ಈ ಆದೇಶ ಮೇಲೆ ಅಪೀಲು ಹೋಗಿಲ್ಲ, ಇಲ್ಲ ಸ್ಟೇನೂ ಇಲ್ಲ, ಯಾವುದಿಲ್ಲ. ಆದರೆ ಇದು ತಂದು ಕೊಡ್ಬೋದು ಅವರು. ಅದಾದಮೇಲೆ ಮರಗಳಿಗೆ ಹೋಗ್ತಾರೆ. ಮರಗಳಿಗೆ ಏನು ಹೇಳ್ತಾರೆ, ಲೆಟ್ರ್ ಕೊಡ್ತೀರ ನೀವು, ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ಹೈಕೋರ್ಟ್ಗೆ ಏನು ಅಪ್ಲೈ ಮಾಡಿದ್ರು ಅದೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಅವರು ಹೇಳ್ತಾರೆ 400 ಮರಗಳಿದೆ, 60ರಿಂದ 100 ವರ್ಷಗಳ ಹಳೆಯದಾದ ಮರಗಳಿದೆ. ಮರಗಳನ್ನ ಕಡ್ದು ನಮಗೆ ಆಮ್ಲಜನಕಗೋಸ್ಕರ ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡ್ತಾ ಇದ್ದೀರಾ ಅಂತ ಒಂದು ಅಪ್ರೋಚ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಲಾಯರ್ನ ಕೇಳಿದ್ದಾರೆ ಜಡ್ಜು, ನ್ಯಾಯಾಧೀಶರು ಕೇಳಿದ್ದಾರೆ. ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಮರ ತೆಗೆಯುವಂಥ ಸನ್ನಿವೇಶ ನಮ್ಗೆ ಒದಗಿ ಬಂದಿಲ್ಲ, ನಮಗೇನು ಆ ಥರ ಇಲ್ಲ ಅಂತ ಹೇಳಿದ್ದಾರೆ.
ಅವರು ಕಂಡೀಷನಾಗಿ ಒಂದು ಆದೇಶವನ್ನು ಹೊರಡಿದ್ದಾರೆ. ಏನಂತ ಆದೇಶದ ಪ್ರತಿ ಏನು ಹೇಳಿದ್ದಾರೆ ಅಂದರೆ, ನ್ಯಾಯಾಲಯದ ಈ ಕೆಲವು ಅಂಶಗಳನ್ನು ಗಮನಿಸಿ ತೀರ್ಪು ನೀಡಿದೆ. ಸರ್ಕಾರದ ಸ್ಪಷ್ಟನೆ, ಸರ್ಕಾರದ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರು ಅರ್ಜಿಯ ಕೇವಲ ಊಹಾಪೋಹಗಳಿಂದ ಕೂಡಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಆ ಜಾಗವನ್ನು ಬೇರೆ ಉದ್ದೇಶಕ್ಕೆ ಬಳಸುವ ಅಥವಾ ಅಲ್ಲಿನ ಮರಗಳನ್ನು ಕಡಿಯುವ ಯಾವುದೇ ಪ್ರಸ್ತಾಪನೆ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ, ಅದು ಹೇಳಿದ್ದಾರೆ. ತಿರ್ಗಾ ಈಗ ನಮ್ಮ RFO ಒಂದು ಲೆಟ್ರ್ ಕೊಟ್ಟಿದ್ದಾರೆ. ನ್ಯಾಯಾಲಯ ತೀರ್ಪೇನಿದೆ, ಸರ್ಕಾರದ ಈ ಹೇಳಿಕೆಯನ್ನು ದಾಖಲಿಸಿಕೊಂಡ ನ್ಯಾಯಾಲಯ ರಿಟ್ ಅರ್ಜಿಯನ್ನು ವಿಲೇವಾರಿ ಮಾಡಿದೆ. ಮರ ಕಡಿಯುವ ಪ್ರಕ್ರಿಯೆ, ಒಂದು ವೇಳೆ ಭವಿಷ್ಯದಲ್ಲಿ ಮರಗಳನ್ನು ಕಡಿಯುವ ಯಾವುದೇ ಪ್ರಸ್ತಾಪನೆ ಬಂದಲ್ಲಿ ಕಾನೂನುಬದ್ಧವಾಗಿ ಅಗತ್ಯವಿರುವ ಅನುಮತಿಗಳನ್ನು ಪಡೆಯಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಇದೊಂದು ಜಡ್ಜ್ಮೆಂಟ್ ಬಂದಿರೋವಂಥದ್ದು, ಹೈಕೋರ್ಟ್ ಜಡ್ಜ್ಮೆಂಟ್ ಇರೋವಂಥದ್ದು. IPL ಎಲ್ಲೂ ಸ್ಟೇಜ್ ಏನು ಹಾಕ್ಬಿಟ್ಟು ನಮ್ಮನ್ನು ಸ್ಟೇ ಕೊಟ್ಬಿಟ್ಟು ಮರ ಕಡಿಬಾರ್ದು ಅಂತ ಏನು ಹೇಳಿಲ್ಲ. ಮರ ಕಡಿಬೇಕು ಅಂತೇನೋ ಇದ್ದರೆ ಕಾನೂನಾತ್ಮಕವಾಗಿ ನೀವು ಅನುಮತಿಯನ್ನು ಪಡಿಬೇಕು. ನಾವು ಫಾರೆಸ್ಟ್ ಆಫೀಸ್ಗೆ ಅನುಮತಿ ಪಡಿಬೇಕು, DC ಅವ್ರಿಗೆ ಅನುಮತಿ ಪಡಿಬೇಕು. ಅನುಮತಿ ತಗೊಂಡು ಅದು ಕಾನೂನಾತ್ಮಕವಾಗಿ ಮಾಡ್ತೀವಿ. ಕಾನೂನಿಂದಲೇ ಯಾವುದು ಮಾಡೋಕ್ಕೋಗೋದಿಲ್ಲ. ದಯಮಾಡಿ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಆಗ್ತಾಯಿದೆ ಸರ್. ನಾವು ಬಡವ್ರಿಗೆ ಸಾಹುಕಾರರಿಗೆ ಅಂತಲ್ಲ ಹಾಸ್ಪಿಟ್ಲ್ ಬೇಕಾಗಿರೋದು, ಎಲ್ರಿಗೂ ಬೇಕು ಸರ್. ನನ್ನ ಮಾವನಿಗೆ ಹಾವು ಕಚ್ಚಿಬಿಡ್ತು ಸರ್, ಸ್ವಂತ ಅಕ್ಕನ ಗಂಡನಿಗೆ ಹಾವು ಕಚ್ಚಿಬಿಡ್ತು. ಹಾವು ಕಚ್ಚಿ ಮಾಗಡಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ಮಾಗಡಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಲಿಲ್ಲ. ಅಂದರೆ ಮೆಡಿಷನ್ ಇಕ್ಕಳಿಕ್ಕೆಲ್ಲ ಅದು ವ್ಯವಸ್ಥಿತವಾದ ಒಂದು ಪೀಠೋಪಕರಣ ಇದಿರಬೇಕು, ಎಲ್ಲ ಬೇಕು, ಇರಲಿಲ್ಲ. ತವರೆಕೆರೆ ಹೋದಕ್ಕೆ ಸತ್ತೇ ಹೋದರು ಸರ್. ಸಾಹುಕಾರಗಳು ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರ್, ದೊಡ್ಡ ಹಾಸ್ಪಿಟ್ಲಿಗೆ. ಕೃಷ್ಣಮೂರ್ತಿಯವರು ಚೆನ್ನಾಗಿದ್ದಾರೆ, ದೊಡ್ಡ ಮಟ್ಟದಲ್ಲಿದ್ದಾರೆ. ಸುಗುಣ ಹಾಸ್ಪಿಟ್ಲಿಗೆ ಹೋಗಿ ಪಾಪ ಅವರೇನೋ ಸಣ್ಣ ಪುಟ್ಟ ಇದು ಮಾಡ್ಕೊಂಡಿದ್ದಾರೆ ಸರ್. ನಮ್ಮ ಬಡ ಜನತೆ, ನಮ್ಮಲ್ಲಿ ಮಾಗಡಿ ತಾಲೂಕು ಅದು ಹಿಂದುಳಿದ, ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ, ನೀವೇ ಹೇಳ್ತೀರಾ ಹಿಂದುಳಿದ ಪ್ರದೇಶ ಅಂತೇಳಿ. ಎಲ್ಲಿ ಹೋಗಬೇಕು? ಎಷ್ಟು ಜನ ಹೆರಿಗೆ ಕುಣಿಗಲ್ಗೆ ಹೋಗ್ತಾರೆ ಹೆರಿಗೆ ಮಾಡಿಸ್ಕೊಳ್ಳಿಕ್ಕೆ, ಇಲ್ಲ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಸೋಲೂರಿಗೆ ಹೋಗ್ತಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ನಾವು ಬೇರೆ ಇನ್ನೆಂದಕ್ಕೆ ಇಲ್ಲ ಬಾಲಣ್ಣ ಏನಾದ್ರು ಅದನ್ನ ಹೊಡೆದಾಕ್ಬಿಟ್ಟು ಬಾಲಕೃಷ್ಣ ಅವ್ರು ಏನಾದ್ರು ಬಂಗ್ಲೆ ಕಟ್ಕೊತಾ ಇದ್ದರೆ, ಇಲ್ಲ ಬೇರೆ ಏನೋ ಕೆಲಸ ಮಾಡ್ತಾಯಿದ್ರು, ಬೇಕಾದ್ರೆ ಸ್ವಂತಕ್ಕೇನು ಉಪಯೋಗಿಸ್ಕೊಂಡಿದ್ರೆ ಕೇಳಬೇಕಾದ್ರೆ ಎಲ್ಲೋ ಕಷ್ಟಪಟ್ಟು ಅನುದಾನವನ್ನು ತಂದು ಕೆಲಸ ಮಾಡ್ತಾಯಿರೋ ಸಂದರ್ಭದಲ್ಲಿ ಇದು ಅಡೆತಡೆ ಮಾಡೋದು ಸರ್. ಬೆಳೆಸೋಣ ಸರ್, ನಾವು ಸೇರ್ಕೊಂಡು ಬೆಳೆಸೋಣ ಸರ್. ಮರಗಳು ಬೆಳೆಸೋದು ಬೇಡ, ಮರ ಬೇಕು ಸರ್. ಮರ ಎಲ್ಲರಿಗೂ ಬೇಕು. ನಮ್ಗೆ ಆಮ್ಲಜನಕ ಬೇಕು, ಒಳ್ಳೆ ನೈಸರ್ಗಿಕ ಇದು ಬೇಕು ಅಂತ ಹೇಳಿದ್ರೆ, ವಾತಾವರಣ ಬೇಕು ಅಂತ ಮರ ಎಲ್ಲರಿಗೂ ಬೇಕು. ಬೆಳೆಸೋಣ, ಕೈ ಜೋಡಿಸಿ. ನಾವು ನೀವೆಲ್ಲ ಜೊತೆ ಸೇರ್ಕೊಂಡು ಇನ್ನೆಲ್ಲ ಖಾಲಿ ಜಾಗಗಳಿರೋ ಕಡೆ ಮರಗಳು ಹಾಕೋಣ. ನೀವು ಹಾಸ್ಪಿಟ್ಲಿಂದ ಇದೇ ಜಾಗ ಬೇಕಾ, ಬೇರೆ ಜಾಗ ಕಟ್ಟಿ ಅಂತ ಹೇಳ್ತೀರಾ. ನಾವೆಲ್ಲ ಹೋಗಿ ಹಾಸ್ಪಿಟ್ಲಿಂದ ಆರೋಹಳ್ಳಿ ಹತ್ರನೋ, ಕೆಂಪಸಾಗರದ ಹತ್ರನೋ, ಇಲ್ಲ ಆ ಕಡೆ ರಾಮನಗರ ರೋಡಲ್ಲಿ ಕಟ್ಟೋಕ್ಕಾಗುತ್ತೆ ಸರ್? ಅವಶ್ಯಕತೆ ಇರೋ ಕಡೆ ಹಾಸ್ಪಿಟ್ಲಿಗೆ ಕಟ್ಟಬೇಕಾ? ಎಲ್ಲೋ ಹೋಗಿ ಹಾಸ್ಪಿಟ್ಲಿಗೆ ಕಟ್ಟಬೇಕಾ? ಅದು ಅಂಬೇಡ್ಕರ್ ಭವನ ಬಗ್ಗೆ ಹೇಳ್ತೀರಾ, ಕಟ್ತೀರಾ ಹೊಡೆದಾಕ್ತೀರಾ ಅಂತೇಳಿ. KCP ರೋಡ್ಗೆ ಕಾಂಪೌಂಡು ಮತ್ತು ಆ ಮೂಲೆ ಜಾಗ ಹೋಗ್ತಾಯಿತ್ತು. ಅದಾಗಲೇ ಸ್ವಲ್ಪ ಬಿಲ್ಡಿಂಗ್ ಪರಿಸ್ಥಿತಿ ಸರಿ ಇರಲಿಲ್ಲ. ಅದ್ರ ಬಗ್ಗೆ ಶಿವಣ್ಣವ್ರು ಹೇಳ್ತಾರೆ. ಹಾಗಾಗಿ ಈ ಸಮಾಜ ಕಲ್ಯಾಣ ಇಲಾಖೆ ಈಗಾಗಲೇ ವರ್ಷದಲ್ಲೇ ಅನುದಾನ ಸಮಾಜ ಕಲ್ಯಾಣ ಇಲಾಖೆ ವರ್ಷದ ಹಿಂದ್ಗಡೆನೇ ಹಣವನ್ನು ಬಿಡುಗಡೆ ಮಾಡಿದೆ. ಅಂಬೇಡ್ಕರ್ ಭವನಕ್ಕೋಸ್ಕರ ವರ್ಷದ ಹಿಂದ್ಗಡೆ ಮಾಡಿದೆ. ಈ ಬೇರೆ ತಾಲೂಕಲ್ಲಿ ಹೋದರೆ ಯಾವ ಮಟ್ಟದಲ್ಲಿ ಅಂಬೇಡ್ಕರ್ ಭವನಗಳು, ಒಳ್ಳೆ ಗುಣಮಟ್ಟದ ಅಂಬೇಡ್ಕರ್ ಭವನ ಆಗಬೇಕು ಅಂತ ಮಾಡ್ತಾಯಿದ್ದಾರೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಅದೇ ಪಶು ಹಾಸ್ಪಿಟ್ಲು, ಈಗೆಲ್ಲ ಹಾಸ್ಪಿಟ್ಲು ಒಂದು ಉತ್ತಮವಾದ ರೀತಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ, ನಮ್ಮ ವೆಂಕಟೇಶಣ್ಣವ್ರು ಯಾವುದೋ ಒಂದು ಹಾಕಿದ್ರು, ನಾನು ಸಹ ನೋಡಿದ್ದೆ ಅದನ್ನು. ನಾನು ಹೋಗ್ಬೇಕಾದ್ರೆ ಶಿವಮೊಗ್ಗ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಯಾವ ಸರ್ ಅದು? ಹೊಳಲ್ಕೆರೆ ಸಾಮಾನ್ಯ ಒಂದು ತಾಲೂಕು, ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಯಾವ ಮಟ್ಟಕ್ಕೆ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರೆ, ನಾನು ಒಂದು ಸಲ ವೆಂಕಟೇಶಣ್ಣ ವಾಟ್ಸಪ್ ಹಾಕಿದ್ರೆ ಇಳಿದ್ಬಿಟ್ಟು ನಾನೆಲ್ಲ ಹಾಸ್ಪಿಟಲ್ ನೋಡ್ಕೊಂಬಂದೆ ಯಾವ ಮಟ್ಟಕ್ಕಿದೆ ಅಂತೇಳಿ. ಆ ತಾಲೂಕಿನಲ್ಲಿ ಆ ಮಟ್ಟಕ್ಕೆ ನಮ್ಮ ಬೆಂಗಳೂರು ಪಕ್ಕ ಅಂತ ತಾಲೂಕಿನಲ್ಲಿ ಒಂದು ಗುಣಮಟ್ಟದ ಹಾಸ್ಪಿಟ್ಲ್ ಬೇಡವಾ? ಆ ಹಾಸ್ಪಿಟ್ಲಾದರೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅಂತ ನಾವು ಮಾಡ್ತಾ ಇರೋಂಥ ಕೆಲಸ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳಿ. ಇಂತಹ ಹೂವಾಪೂಗಳದು ಸುಮ್ಮನೆ ಏನೇನೋ ಮಾತಾಡೋವಂಥದ್ದು, ಈಗ ಸಿಂಗಲ್ ವರ್ಡಲ್ಲಿ ಮಾತಾಡೋವಂಥ, ದಯವಿಟ್ಟು ಯಾಕೆ ಇವೆಲ್ಲ ಮಾತಾಡ್ತೀರಾ? ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಶಾಂತಿಯುತವಾದ ಮಾಗಡಿ ತಾಲೂಕನ್ನು ಎಲ್ಲೋ ಪ್ರಚೋದನೆ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ. ಅದೇನೋ ಹೇಳ್ತೀರಾ, ಅಲ್ಲೆಲ್ಲ ಸುಣ್ಣ ಮಾರೋರ ಹತ್ರ 20 ರೂಪಾಯಿ ಇಸ್ಕೊಂಬಿಡ್ತೀರಾ ಅಂತೀರಾ. ಅದು ತರಕಾರಿ ಮಾರೋ ಹತ್ರ 20 ರೂಪಾಯಿ ಇಸ್ಕೊಂಬಂದ್ರೆ ಏನು ಬಾಲಣಕ್ಕೆ ಜೋಗ ಹಾಕತ್ತವ್ರು ಅದನ್ನು? ಪುರಸಭೆಯಿಂದ ನಿಮಗೆಲ್ಲ ಗೊತ್ತೇ ಇರೋ ವಿಷಯ. ಪುರಸಭೆಯಿಂದ ವರ್ಷ ಟೆಂಡರ್ ಆಗುತ್ತೆ. ಸಂತೆಗಿಷ್ಟು, ಕುರಿ ಸಂತೆಗಿಷ್ಟು, ಮಾರ್ಕೆಟ್ಗಿಷ್ಟು ಅಂತ ಸಂತೆ ಆಗುತ್ತೆ. ಅವ್ನು ಕಲೆಕ್ಟ್ ಮಾಡ್ಕೊತಾನೆ. ಮಾಡ್ಕೊಳ್ಳೋ ಅಂಥದ್ದು. ಎಲ್ಲ ಒಂದು ಕಡೆ ಅಭಿವೃದ್ಧಿ ಆಗೋ ವಿಷಯದಲ್ಲಿ ನೀವು ದುಡ್ಡು ಇಸ್ಕೊಂಡು ಬಾಲಣ್ಣನ ಕಿಸೆಗೆ ಹೋಗುತ್ತೆ ಅಂತೀರಾ. ಯಾಕೆ ಇವೆಲ್ಲ ಸುಮ್ಮನೆ ಅಪಪ್ರಚಾರಗಳು ಮಾಡ್ತೀರಾ? ಜನ ಏನು ಅನ್ಕೋತಾರೆ, ಮಾಧ್ಯಮದಲ್ಲಿ ಬರುವಂಥದ್ದನ್ನ ಕೆಲವು ವಿಷಯಗಳನ್ನ ಸತ್ಯಾಂಶ ಇರ್ಬೋದು, ಇವ್ರು ಹೇಳ್ತಾ ಇದ್ದಾರೆ ಅದು ಸತ್ಯಾಂಶ ಇರ್ಬೋದು ಅಂತಾರೆ. ಆ ಕೋಟೆ ಜಾಗವನ್ನು ಏನೋ ಭಾಗ ಮಾಡಿ 2 ಭಾಗದಲ್ಲಿ ದುಡ್ಡು ಎತ್ಕೊಂಬಿಟ್ಟು ಯಾರೋ
ಸೋಮೇಶ್ವರ ದೇವರು. ಅದಕ್ಕೆ ಇವ್ರಿಗೇನು ಅದು ಅಷ್ಟು ನಾಲೆಡ್ಜಬಲ್ ಇಲ್ವಾ? ಸೋಮೇಶ್ವರ ದೇವರು ಅಂತ ಹೇಳಿದ್ರೆ ನಮ್ಮ ಮಾಗಡಿನಲ್ಲಿ ಇನ್ಯಾವುದೇ ಸೋಮೇಶ್ವರ ದೇವಸ್ಥಾನ ಇದೆ? ಸೋಮೇಶ್ವರನ ದೇವಸ್ಥಾನ ಬಿಟ್ಟೇ ಬಿಡ್ತೀರಾ ನೀವು? ಸೋಮೇಶ್ವರ ದೇವರು ಅಂತ ಹೇಳ್ತೀರಾ. ಯಾರೋ ಕೊನೆ ಸೋಮೇಶ್ವರ ದೇವರು, ರಾತ್ರಿ ಹೊತ್ತು ತೊಗೊಂಡೋಗಿ ಅವ್ರ ಮನೆಗೆ ದುಡ್ಡು ಕೊಟ್ಬಿಡ್ತಾರಾ ಅಂತ ಹೇಳ್ತೀರಾ. ಅದಕ್ಕೆ ಸಂಬಂಧಪಟ್ಟಂಥ ದುಡ್ಡು ಬಿಡುಗಡೆ ಆಗಿದೆ. KCP ರಸ್ತೆಯವರು ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಆ ದುಡ್ಡು ಎಲ್ಲೋಗಿದೆ ಚೆಕ್ ಮಾಡಿ. ಇವಾಗ ಸೋಮೇಶ್ವರ ಕಮಿಟಿಯವರು ಇಲ್ಲೇ ಅವರೇ, ಅಲ್ಲಿಗೆ 70 ಲಕ್ಷ ಹಣ ಜಮಾ ಆಗಿದೆ, ಅದಕ್ಕೆ ದಾಖಲೆ ಇದೆ. 30 ಲಕ್ಷ ಒಂದು, 40 ಲಕ್ಷ ಒಂದು ಹಣ ಬಿಡುಗಡೆ ಆಗಿದೆ KCP ಹಣ. ಅದು ಸೋಮೇಶ್ವರ ದೇವಸ್ಥಾನದ ಅಕೌಂಟಲ್ಲಿದೆ. ಯಾವ ಸೋಮೇಶ್ವರ ದೇವಸ್ಥಾನಕ್ಕೆ ಸೋಮೇಶ್ವರಂಗೆ ಹೋಗ್ಬಿಟ್ಟೈತೆ, ಸೋಮೇಶ್ವರ ಬಾಲಣ್ಣವ್ರ ಮಂತ ರಾತ್ರಿ ಕೊಟ್ಬಿಡ್ತಾರೆ ಹೋಗಿ. ಯಾಕೆ ಇವೆಲ್ಲ ಇಲ್ಲದೆ ಇರೋವೆಲ್ಲ ಮಾತಾಡ್ತೀರಾ? ಉವಾಪಗಳನ್ನ ದಯಮಾಡಿ ಎಲ್ಲ ಒಂದು ಕಡೆ ಮಾಗಡಿ ತಾಲೂಕು ಶಾಂತಿಯ ವಾತಾವರಣ ಶಾಂತಿಯುತವಾಗಿದೆ. ಇಲ್ಲ ಸಲ್ಲದ ಆರೋಪಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದನ್ನೇ ನಂಬ್ತಾರೆ ಜನ, ಅದನ್ನೇ ನಂಬ್ತಾರೆ. ನಾವು ಹೇಳಿದ್ದನ್ನೇ ನೀವು ಪದೇ ನಾವು ಈ ಥರ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದರೆ ಅದನ್ನು ಜನ ನಂಬ್ಕೊಳ್ತಾರೆ. ಹೌದು ಇರ್ಬೋದು, ಸತ್ಯ ಇರ್ಬೋದು, ಬಾಲಕೃಷ್ಣ ಅವರೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿರ್ಬೋದಪ್ಪ, ಏನೋ ಆಗಿಬಿಟ್ಟಿರ್ಬೋದು ಅಂತೇಳಿ. ಏನಾದ್ರು ಇದ್ದರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಕರೀರಿ. ನಾವೆಲ್ಲ ಇರ್ತೀವಿ, ಬರ್ತೀವಿ. ಎಲ್ಲ ಒಂದು ಜಾಗ ಫಿಕ್ಸ್ ಮಾಡಿ, ಕೆಂಪೇಗೌಡ ಅಲ್ಲೇ ಫಿಕ್ಸ್ ಮಾಡಿ, ಈ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ಬರ್ರಪ್ಪ, ನೀವೇನು ಮಾಡ್ತಾಯಿದ್ದೀರಾ ಅಂತೇಳಿ. ನಾವಿನ್ನ ಏನು ಸ್ಟಾರ್ಟ್ ಮಾಡೇ ಇಲ್ಲ. ಸ್ಟಾರ್ಟ್ ಮಾಡೋ ವಿಷಯದಲ್ಲಿ ಕಾಂಟ್ರಾಕ್ಟರು ಇದೆ, ಪ್ಲ್ಯಾನ್ ಇದೆ, ಅಪ್ರೂವಲ್ ಆಗಿರೋದಿದೆ, ಟೆಂಡರ್ ಆಗಿರೋದಿದೆ. 2 ವರ್ಷದಲ್ಲಿ ಕೆಲಸ ಮುಗಿಸ್ಬಿಡಿ ಅಂತೀರಾ. 2 ವರ್ಷ ಆಗುತ್ತೋ, 1.5 ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ? ಅವರೇ ಇದ್ದಲ್ಲ, ಅವರೊಬ್ಬರು ಜನಪ್ರತಿನಿಧಿತರ ತಾನೆ. ಅವರು ಬಂದು ಚೆಕ್ ಮಾಡ್ತಾ ಇರಲಿ. ಕಳಪೆ ಮಟ್ಟದಲ್ಲಿ ಕೆಲಸ ಆಗ್ತಾಯಿದೆ, ಗುಣಮಟ್ಟದಲ್ಲಿ ಕೆಲಸ ಆಗ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ ಅಂತ ಅವರು ಚೆಕ್ ಮಾಡಲಿ. ಅದನ್ನು ಬಿಟ್ಟು 2 ತಿಂಗಳಲ್ಲಿ 2 ವರ್ಷದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು, ಎಲ್ಲ ಬಾಲಕೃಷ್ಣ ಮಾಡ್ಕೊಂಬಿಟ್ಟ ಅನ್ನೋದು. ಬೇರೆ ಉದಾಹರಣೆಗಳಿದೆ, ಬೇರೆ ಉದಾಹರಣೆಗಳು. ಯಾರ್ಯಾರು ಏನು ಮಾಡ್ತಾರೆ ಉದಾಹರಣೆಗಳಿದೆ. KCP ಹಣ ಬಿಡುಗಡೆ ಆಗಿರೋದು 2018ರಿಂದ ಈಚೆಗೆ ಬಿಡುಗಡೆ ಆಗಿರೋಂಥದ್ದು. 2018ರಲ್ಲಿ ಬಾಲಕೃಷ್ಣ ಅವ್ರ MLAನೇ ಅಲ್ಲ, ಅವ್ರು ದುಡ್ಡು ಹಾಕಿಸ್ಕೊಳಕ್ಕಾಯ್ತದ? ಅದನ್ನು ಚೆಕ್ ಮಾಡಬೇಕಪ್ಪ, ಎಲ್ಲಿ ಹೋಗಿದೆ ದುಡ್ಡು, ಏನಾಗಿದೆ ಚೆಕ್ ಮಾಡ್ಕೋಬೇಕಪ್ಪ. ನಾನು ಅದಕ್ಕೆ ಅವ್ರು ಹೇಳಿದ ತಕ್ಷಣ ನಮಗೂ ಆಶ್ಚರ್ಯ ಆಯಿತು, ಏನಪ್ಪ ಇದು ಅಂತೇಳಿ. ನಾವು ದಾಖಲೆಗಳು ನೋಡಿದ್ರೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮಾಗಡಿ 40 ಲಕ್ಷ ಒಂದು, 30 ಲಕ್ಷ ಒಂದು ಅಕೌಂಟಲ್ಲಿ ಡಿಪಾಸಿಟ್ ಆಗಿರೋ ದಾಖಲೆಗಳಿದೆ ನಮ್ಮ ಹತ್ರ. ಸರ್ ಜಾಗ KCPಗೇನೋ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಎರಡು ಕಡೆ ಕಂದಕ್ಕದು ಹಾಂ, ಅದು ಗೊತ್ತಿಲ್ಲ ಸರ್. ಪಾಣಿ ಇರೋದು 4 ಖಾತೆನೋ ಮಾಡಿದ್ರಂತೆ. 2 ಖಾತೆಯಲ್ಲಿ ಹೋಗಿದೆ ಅಂತೆ ಸರ್. 2 ಖಾತೆಗೆ ದುಡ್ಡು ಹೋಗಿದೆ ಅಂತೆ. ಆ ದುಡ್ಡೆಲ್ಲಾರು ಅವ್ಯವಹಾರ. ಯಾವುದು ಅಮೌಂಟ್ ಅಂತ ನೋಡಪ್ಪ, ಯಾವ ಇಯರಲ್ಲಿ ಹೋಗಿರೋದು? ಇಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಸರ್. ರಾಮೇಶ್ವರಕ್ಕೆ ಸೇರಿರ್ಬೋದು, ಆದರೆ ಈಗ ಅಲ್ಲಿ ಪರಿಸ್ಥಿತಿ ದಾಖಲೆಗಳು ನೋಡಿದಾಗ ಸೋಮೇಶ್ವರ ಅಂತ ಇದೆ. ಸಂಬಂಧ ಇಲ್ಲ. ಅದು ದಾಖಲೆ ಇದೆಯಲ್ಲ ಸರ್, ಅದನ್ನು ಬಾಲಣೆ ಮಾಡ್ಸಕ್ಕೆ ಹೋಗಿರ್ತಾರ ಅಲ್ಲ? ಅದನ್ನು ಅವ್ರು ಎಲ್ಲಿ ಕೇಳಬೇಕು, ಅದನ್ನು ದಾಖಲೆಗಳು ಕೊಟ್ಟು ಪ್ರಾಚ್ಯ ವಸ್ತು ಇಲಾಖೆ ಕೊಡಬೇಕು, ಇಲ್ಲ ಧಾರ್ಮಿಕ ದತ್ತಿ ಇಲಾಖೆ ಕೊಡಬೇಕು. ಇದು ರಾಮೇಶ್ವರಕ್ಕೆ ಸಂಬಂಧಪಟ್ಟಿದ್ದಪ್ಪ, ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು, ನೀವೇ ಕಲ್ಲು ಹಾಕಿದ್ದೀರಾ ಅಂತ ಅದನ್ನು ಕೇಳಬೇಕು. ಇಲ್ಲ ಆ ದುಡ್ಡೇನಾದರೂ ದುರುಪಯೋಗ ಪಡಿಸ್ಕೊಂಡು ಏನೋ ಜೋಬ್ಗೆ ಹಾಕೊಂಬಿಟ್ಟಿದ್ದೀರಪ್ಪ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಪ್ರತಿಯೊಂದಕ್ಕೂ ನೀವು ಬಾಲಣ್ಣನ ಬಗ್ಗೆನೇ ಬಾಲಣ್ಣ ಮಾಡ್ಕೊಂಬಿಟ್ರು ಎಲ್ಲ ಮಾರ್ಕೊಂಬಿಡ್ತಾರೆ ಅಂತ ಅಂದರೆ ಇವೆಲ್ಲ ಎಲ್ಲೋ ಒಂದು ಕಡೆ ಕುಚೋದ್ಯವಾದ ಮಾತುಗಳನ್ನ ಆಡ್ಕೊಂಡು ಎಲ್ಲ ಶಾಂತಿ ಕದಲು. ಸರ್ ಯಾರೂ ಸುಮ್ಮನೆ ಇರಲ್ಲ ಸರ್. ಅವ್ರಿಗೆಷ್ಟೋ ಜನ ಅಭಿಮಾನಿಗಳಿರ್ತಾರೋ, ಬೇರೆಯವ್ರಿಗೂ ಅಷ್ಟು ಅಭಿಮಾನಿಗಳಿರ್ತಾರೆ, ನಮ್ಗೆ ತಕ್ಕ ಅಭಿಮಾನಿ ಇದ್ದೇ ಇರ್ತಾರೆ. ಈ ಎಲ್ಲ ಒಂದು ಕಡೆ ಶಾಂತಿ ಕದಲು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಹೌದು.